ಪ್ರವಚನ ಮುಕ್ತಾಯಗೊಂಡಿದೆ. ಅದೇ ರೀತಿ ಇವತ್ತು ಕೂಡ ಶ್ರೀ ಸಿದ್ಧಲಿಂಗೇಶ್ವರ ಜಾನಪದ ಕಲಾ ತಂಡ ಕೂಡ ಆಗಮಿಸಿದೆ. ಅವರಿಗೆ ಶ್ರೀ ಸಿದ್ಧಲಿಂಗೇಶ್ವರ ಜಾನಪದ ಕಲಾ ತಂಡದಿಂದ ಪ್ರಾರ್ಥನಾ ಗೀತೆ, ಆ ಪ್ರಾರ್ಥನೆ ಮುಖಾಂತರ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಆಧ್ಯಾತ್ಮಿಕ ಪ್ರವಚನ ಜೊತೆಗೆ ಮೂರ್ತಿ ಪ್ರತಿಷ್ಠಾಪನೆ, ಕಳಸಾರೋಹಣ ಎಲ್ಲ ಮುಗಿದು ಕೊನೆ ಹಂತದಲ್ಲಿ ಇವತ್ತು ಸಾಂಸ್ಕೃತಿಕ ಜನಮನ ರಂಜಿಸುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಲ್ಲಿ ನಾವು ಶ್ರೀ ಸಿದ್ಧಲಿಂಗೇಶ್ವರ ಜನಪದ ಕಲಾ ತಂಡ ಅಡವಿ ಸೋಮಾಪುರ ತಾಲೂಕು ಜಿಲ್ಲಾ ವತಿಯಿಂದ ನಡೆಸಿಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಪ್ರೋತ್ಸಾಹಿಸಬೇಕು, ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ಈಗ ಶ್ರೀ ಸಿದ್ಧಲಿಂಗೇಶ್ವರ ಜನಪದ ಕಲಾ ತಂಡ ಅಡವಿ ಸೋಮಾಪುರ ಇವರಿಂದ ಪ್ರಾರ್ಥನಾ ಗೀತೆ ಕನ್ನಡ ನಾಡಿನಲ್ಲಿ 31 ಜಿಲ್ಲೆ ಅದಾವೆ. ಇಲ್ಲಿ 31 ಜಿಲ್ಲೆ ಅದಾವೆ. ಇಲ್ಲಿ ಅದರಲ್ಲಿ ವಿಶೇಷವಾದಂಥ ಜಿಲ್ಲೆ ಒಂದೈತಿ. ಅಂಥ ಜಿಲ್ಲೆ ಯಾವೂ ಇಲ್ಲ. ಯಾವುದೇವ ಯಾವುದು ಅಂಥ ಜಿಲ್ಲೆ? ಹೆಂಗ ಅಂಥ ಜಿಲ್ಲೆ ಯಾವೂ ಇಲ್ಲ. ಹೆಂಗ ಇತ್ತಾಗಿದ್ದ ಓದಗದಾಗ ಅಂಥ ಜಿಲ್ಲೆ ಯಾವೂ ಇಲ್ಲ. ಬರೀ ಅದಕ್ಕೆ ಅಷ್ಟ ಅಲ್ಲ, ಸಂಗೀತ ಕಾಶಿ, ಮುದ್ರಣ ಕಾಶಿ, ಸಹಕಾರಿ ರಂಗದ ತವರೂರು, ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ, ಆಧ್ಯಾತ್ಮಿಕ, ಸಾಮಾಜಿಕ ಎಲ್ಲ ರಂಗದಲ್ಲಿ ಕೂಡ ತನ್ನ ಖ್ಯಾತಿಯನ್ನು ಪಡೆದು ಇತಿಹಾಸದಲ್ಲಿ ದಾಖಲೆಯನ್ನು ಮಾಡಿದಂಥ ನಮ್ಮ ಗದಗ ಜಿಲ್ಲೆ. ಈ ಗದಗ ಜಿಲ್ಲೆಯಲ್ಲಿ ತಮ್ಮ ಉಸಿರು ಹೋದರೂ ಇತಿಹಾಸದಲ್ಲಿ ಹೆಸರನ್ನು ಉಳಿಸಿದವರು ಗದಗಿನ ಗಾನಯೋಗಿ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜರು. ಈ ಬರವೇ ಬರಿದಾಗಿದೆ, ಹಾನ್ಗಲ್ಲದೀಶ ಗುರುಕುಮಾರೇಶ ಪಂಚಾಕ್ಷರರ ಪರಮ ಶಿಷ್ಯ ಗುರುವೆ ಪುಟ್ಟರಾಜ, ನೀ ಭಾರೋ ನಟರಾಜ, ಗುರುವೆ ಪುಟ್ಟರಾಜ, ನೀ ಬಾರೋ ನಟರಾಜ. ಅನಾಥ ಮಕ್ಕಳ ಕರುಣೆ ತೋರು, ಅಂಧನಾಥರ ತಂದೆ ಬಾರು, ಅನಾಥ ಮಕ್ಕಳಿಗೆ ಕರುಣೆ ತೋರು. ಅಂಧನಾಥರ ತಂದೆ ಬಾರು, ಅನಾಥ ಮಕ್ಕಳ ಕರುಣೆ ತೋರು. ಅಂಧನಾಥರ ತಂದೆ ಬಾರು, ಅನಾಥ ಮಕ್ಕಳಿಗೆ ಕರುಣೆ ತೋರು. ಗುರುವೆ ಪುಟ್ಟರಾಜ, ನೀ ಬಾರೋ ರವಿತೇಜ, ಗುರುವೆ ಪುಟ್ಟರಾಜ, ನೀ ಬಾರೋ ರವಿತೇಜ. ಗುರುವೆ ಪುಟ್ಟರಾಜ, ನೀ ಬಾರೋ ರವಿತೇಜ. ಗುರುವೆ ಪುಟ್ಟರಾಜ, ನೀ ಬಾರೋ ರವಿತೇಜ. ಗುರುವೆ ಪುಟ್ಟರಾಜ, ನೀ ಬಾರೋ ನಟರಾಜ. ಗುರುವೆ ಪುಟ್ಟರಾಜ, ನೀ ಬಾರೋ ನಟರಾಜ. ಆನಗಲ್ಲದೀಶ ಗುರುಕುಮಾರೇಶ, ಆನಗಲ್ಲದೀಶ ಗುರುಕುಮಾರೇಶ, ಪಂಚಾಕ್ಷರರ ಪರಮ ಶಿಷ್ಯ ಗುರುವೆ ಪುಟ್ಟರಾಜ, ನೀ ಬಾರೋ ನಟರಾಜ. ಗುರುವೆ ಪುಟ್ಟರಾಜ, ನೀ ಬಾರೋ ನಟರಾಜ. ಕಣ್ಣಿಲ್ದ ದೇವ ತ್ರಿನೇತ್ರ ಶಿವ, ಧರಿಗೆ ಬಾ ನೀ ಧರಿಗೆ ಬಾ. ಕಣ್ಣಿಲ್ಲ ದೇವ ತ್ರಿನೇತ್ರ ಶಿವ, ಧರೆಗೆ
ನಟರಾಜ ನೀ ಬಾರೋ ನಟರಾಜ ಗುರುವೆ ಪುಟ್ಟರಾಜ ನೀ ಬಾರೋ ನಟರಾಜ ಶಿವಯೋಗಿ ಗುರುವೆ ಪುಟ್ಟರಾಜ ನೀ ಬಾರೋ ನಟರಾಜ ಗುರುವೆ ಪುಟ್ಟರಾಜ ನೀ ಬಾರೋ ನಟರಾಜ ಗುರುವೆ ಪುಟ್ಟರಾಜ ನೀ ಬಾರೋ ನಟರಾಜ ಗುರುವೆ ಹಲೋ ಬಾರೋ ನಮ್ಮನೆ ತನಕ ಮೈಲಾರಲಿಂಗ ಬಾರೋ ನಮ್ಮನೆ ತನಕ ಬಾರೋ ನಮ್ಮನೆ ತನಕ ಮೈಲಾರಲಿಂಗ ಬಾರೋ ನಮ್ಮನೆ ತನಕ ಬಾರೋ ನಮ್ಮನೆ ತನಕ ಬಾರೋ ನಮ್ಮನೆ ತನಕ ಮೈಲಾರಲಿಂಗ ಬಾರೋ ನಮ್ಮನೆ ತನಕ ಬಾರೋ ನಮ್ಮನೆ ತನಕ
ಫಂಕ್ಷನಿಗೆ ಒಂದೊಂದೇ ಸಾಂಗ್ ಹಾಡ್ತಾರ. ಆದ್ರೆ ಕಲಾ ತಂಡದವರು ನಮ್ಮ ಒಂದು ಬೇಡಿಕೆಯಂತೆ 2 ಹಾಡಿನ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಕ್ಕಾಗಿ ಅವರಿಗೆ ಜೋರಾಗಿ ಚಪ್ಪಾಳೆ ಹಾಕ್ಬೇಕು. ನಂತರ ಸನ್ಮಾನ್ಯ ಶ್ರೀ ಚೆನ್ನಯ್ಯ ಬೇವೂರ್ PSI ಶಿರಹಟ್ಟಿ ಅವರನ್ನು ಸನ್ಮಾನಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ST ಕಡಮಿನ್ ಅಪರಾಧ ತಡೆ PSI ಅವರನ್ನು ಕೂಡ ಸನ್ಮಾನಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅದೇ ರೀತಿ ಸಿದ್ದರಾಯ ಕಟ್ಟಿಮನಿ ಪಟ್ಟಣ ಪಂಚಾಯತ್ ಶಿರಹಟ್ಟಿ ಇವರನ್ನು ಕೂಡ ಸನ್ಮಾನಿಸುವ ಮುಖಾಂತರ ಸ್ವಾಗತಿಸೋಣ. ಅದೇ ತರನಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಘಟ್ಟ ಅಂತ ಹೇಳ್ಬೋದು ಜಾನಪದ ಕಲಾ ತಂಡ. ಈ ಕಲಾ ತಂಡದಿಂದ ಶ್ರೀ ಸಿದ್ಧಲಿಂಗೇಶ್ವರ ಜಾನಪದ ಕಲಾ ತಂಡದ ಒಬ್ಬರಿಗೆ ಸನ್ಮಾನಿಸುವ ಮುಖಾಂತರ ಅವರನ್ನು ಕೂಡ ಸ್ವಾಗತಿಸೋಣ. ಚಾಲನೆ ನೀಡಿದವರಿಗೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು. ಮೈಲಾರಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಖಾನಾಪುರ, ದ್ಯಾಮಪ್ಪ ಫಕೀರಪ್ಪ ಡಂಬಳ್ ಇವರಿಗೂ ಕೂಡ ಸನ್ಮಾನ ವೇದಿಕೆಗೆ ಆಗಮಿಸಬೇಕು. ಒಳ್ಳೆಯದು ಮತ್ತು ಕೆಟ್ಟದ್ದು, ಧರ್ಮ ಧರ್ಮ, ಪಾಪ ಪುಣ್ಯ, ಬೇಕು ಬೇಡ, ಹಲೋ ಕಷ್ಟ ಸುಖ ಅಂದ್ರೆ ಹಗಲು ಮತ್ತು ರಾತ್ರಿ ಇದ್ದಂಗೆ. ಇಂಥ ಒಂದು ಮಾನವ ಜನ್ಮದಲ್ಲಿ ಕೆಲವು ಮಂದಿ ಕಷ್ಟದಾಗಿರ್ತಾರೆ. ಕಷ್ಟದಾಗಿದ್ದವ್ರನ್ನ ಅಂದ್ರೆ ಕತ್ತಲೆ ಒಳಗಿರ್ತಾರೆ. ಕತ್ತಲೆಯಲ್ಲಿ ಇದ್ದವ್ರನ್ನ ಆದಷ್ಟು ಬೆಳಕಿಗೆ ತರಬೇಕು ಹೊರತಾಗಿ ಮತ್ತಷ್ಟು ಕಷ್ಟ ಕೊಡಬಾರದು, ಕತ್ತಲೆ ಒಳಗೆ ದಬ್ಬಬಾರದು. ಒಂದು ವೇಳೆ ನಿಮಗೆ ಬೆಳಕಿನ ದಾರಿ ತೋರಿಸೋದು ಆಗಲಿಲ್ಲ ಅಂದರೆ ಸುಮ್ಮನೆ ಇರಬೇಕು, ಕತ್ತಲೆಯಲ್ಲಿ ತಳ್ಳಬಾರದು. ಅದಕ್ಕೆ ಹಿಂದೆ ಬಸವಣ್ಣವರ ಒಂದು ವಚನ ಹೇಳ್ತಾರೆ, ಜ್ಞಾನದ ಬೆಳಕಿನಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬೆಳಕಿನಿಂದ ತಮನ್ನದ ಕೇಡು ನೋಡಯ್ಯ ಅನ್ನುವ ಹಾಗೆ ಈಗ ಶ್ರೀ ಸಿದ್ಧಲಿಂಗೇಶ್ವರ ಜನಪದ ಕಲಾ ತಂಡ ಅಡವಿ ಸೋಮಾಪುರ್ ತಾಲೂಕ್ ಜಿಲ್ಲಾ ಗದಗ್. ಮಾಂತೇಶ ಸರ ಹಲೋ ಮಾಂತೇಶ ಹೇಳ್ರಿ ಸರ. ಜನಪದ ಕಲಾವಿದರ ಕೆಲಸ ಏನಾಗೈತಪ್ಪ ಅಂದ್ರೆ ಹ್ಞೂನ್ರಿ ಎಲ್ಲರ ಕಾರ್ಯಕ್ರಮಕ್ಕೆ ಹೋಗ್ತೀವಲ್ಲ, ಹಾನ್ರಿ ಹೇಳಿ ಹೊಡಿಕೊಂಡು ಪಾಳೆ ಬಂದೈತೆ ನಮ್ದು. ಶಿವ 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 ಏನ್ರಿ ಅದು? ಏನಿಲ್ಲ ಬಿಡೋ ಮರೆ, ಚಪ್ಪಾಳೆ ಚಪ್ಪಾಳೆ ರೀ. ಅವ್ರ ಮನ್ಯಾಗ ಇಷ್ಟೊತ್ತಲ್ಲಿ ರೊಟ್ಟಿ ಬಡದ್ರೆ ಏನೈತೆ ಶಿವ ಶಿವ ಅವ್ರು ಹೊಡಿತಾರ್ರಿ ಚಪ್ಪಾಳೆ. ಎಲ್ಲ ಹೊಸ ಮಂದಿ ಹೊಡೆದ್ರು ಹೊಸ ಮಂದಿ ಯಾಕೆ ಗಪ್ಪ ಆದ್ರ ಅದಕ್ಕೆ ನಾವು ಹೇಳಿ ಹೊಡಿಕೊಂಡು ಪಾಳೆ ಐತನ ಅಂತ. ಹಂಗೇನಿಲ್ರಿ, ಹೊಡಿತಾರೆ. ಇನ್ನೊಂದ್ಸಲ ಜೋರಾಗಿ ಚಪ್ಪಾಳೆ ತೋಡ್ರಿ. ಚಪ್ಪಾಳೆ ಹೊಡೆಯೋದ್ರಿಂದ ನಮಗಂತೂ ಲಾಭ ಇಲ್ಲ ಮಾಂತೇಶ. ಚಪ್ಪಾಳೆ ಹೊಡೆಯೋದ್ರಿಂದ ನಮಗಂತೂ ಲಾಭ ಇಲ್ಲ.
ಮತ್ತೆ ಯಾರಿಗೆ ಲಾಭ ಐತ್ರಿ? ಯಾರು ಚಪ್ಪಾಳಿ ಹೊಡಿತಾರೆ ಅವ್ರಿಗೆ ಲಾಭ ಐತಿ. ಅಂದ್ರೆ ನಾವೇನ್ ಹಾಡಕತ್ತೇವಲ್ಲ ನಮಗ ಲಾಭ ಇಲ್ಲ. ಇಲ್ಲ, ಚಪ್ಪಾಳಿ ಏನ್ ತಟ್ತಾರಲ್ಲ ಅವ್ರಿಗೆ ಲಾಭ ಐತಿ. ಅವ್ರಿಗೆ ಲಾಭ ಐತೆ ಅಂದ್ರಿ ಹೆಂಗ್ರಿ? ಚಪ್ಪಾಳಿ ಅವಾಗ ಅವಾಗ ಹೊಡ್ಕೊಂತ ಇದ್ರೆ ರಕ್ತ ಚಲನವಲನ ಚೆನ್ನಾಗಿರ್ತ, ನರನಾಡಿಗಳೆಲ್ಲ ಸಡ್ಲಾಕವು. ಹೌದ್ರಿ, ಆರೋಗ್ಯ ಉತ್ತಮವಾಗಿರ್ತೈತಿ. ಮತ್ತ ಅವಾಗ 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 ಚಪ್ಪಾಳಿ ಹೊಡ್ಕೊಂತ ಇದ್ರೆ ನಡುವ ಸೊಳ್ಳೆ ಬಂತಂದ್ರೆ ಸೊಳ್ಳೆ ಸತ್ತು ಹೋದ್ರೆ ಹೊಳ್ಳಿ ಅವ್ರು ಹೋಗೋಣ ಬರೋದಿಲ್ಲ. ಸೊಳ್ಳೆ ಅಂದ್ರಿ ಅಲ್ಲ? ಹೇಳಪ್ಪ. ಸೊಳ್ಳೆ ಅಂದ್ಬಿಟ್ಲ ಒಂದು ಹಾಡು ನೆನಪಿ ಬಂತ ನನಗೆ. ಹಾಡು ಅದಕ್ಕೆ ಕರೆಸಿರ್ತೋ ನಿಮ್ಮ ನೋಡಿ ಸರ. ಕಿಡಿಗೇಡಿ ಸೊಳ್ಳಿ ಕಾಡಿತ್ತ ನೋಡುವ ತಂಗಿ, ಕಿಡಿಗೇಡಿ ಸೊಳ್ಳಿ ಕಾಡಿತ್ತ, ಕಿಡಿಗೇಡಿ ಸೊಳ್ಳಿ ಕಾಡಿತ್ತ ನೋಡುವ ತಂಗಿ, ಕಿಡಿಗೇಡಿ ಸೊಳ್ಳಿ ಕಾಡಿತ್ತ. ಮಡ್ದಿ ಮಕ್ಕಳು ಸೇರಿ ನಿದ್ರೆ ಮಾಡುವ ಹೊತ್ತು, ಮಡ್ದಿ ಮಕ್ಕಳು ಸೇರಿ ನಿದ್ರೆ ಮಾಡುವ ಹೊತ್ತು, ಮಡ್ದಿ ಮಕ್ಕಳು ಸೇರಿ ನಿದ್ರೆ ಮಾಡುವ ಹೊತ್ತು, ಮಡ್ದಿ ಮಕ್ಕಳು ಸೇರಿ ನಿದ್ರೆ ಮಾಡುವ ಹೊತ್ತು. ತುರಿಸಿ ತುರಿಸಿ ಸೊಳ್ಳೆ ಕಾಟಕ ದಾಸರ ಬಂದಿತ್ತ ತಂಗಿ, ಕಿಡಿಗೇಡಿ ಸೊಳ್ಳೆ ಕಾಡುತ್ತ, ಕಿಡಿಗೇಡಿ ಸೊಳ್ಳೆ ಕಾಡುತ್ತ ನೋಡುವ ತಂಗಿ, ಕಿಡಿಗೇಡಿ ಸೊಳ್ಳೆ ಕಾಡುತ್ತ. ಸೊಳ್ಳೆ ಕಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಮತ್ತ ನಾವು ಹೇಳಿ ಹೊಡ್ಕೋಬೇಕು ನೋಡಿ. ಹೊಡಿತಾರ ಆಡ್ರಿ, ಹೊಡಿತಾರ್ರಿ. ಹೌದ್ರಾ? ಚಪ್ಪಾಳೆ ತಟ್ಟೋದು ನೀವು ಕೊಡುವಂಥದ್ದು ನಮಗೆ ಪ್ರೋತ್ಸಾಹ, ಮತ್ತೊಂದು ಹಾಡು ಹಾಡಕ್ಕೆ ಉತ್ಸಾಹ. ಇದು ನಮ್ಮ ನಿಮ್ಮ ಸ್ನೇಹ. ಹರಿಬೇಕು ನಾಡಿನಾದ್ಯಂತ ಜನಪದ ಕಲೆಗಳ ಪ್ರವಾಹ ಅನ್ನುವಂಥದ್ದನ್ನು ಹೇಳ್ತಾ ಇದೀಗ ಮಾತೇಶ ಸರ ಭಾಳ ನಮ್ಮ ಅಪ್ಪಾಜಿಯರ್ಕಿನ ಅವರ ಸಂಖ್ಯೆನ ಭಾಳ ಚಂದ ಐತಿ. ಏನ ಹಂಗತ್ಕೋ ಅವ್ರು ಹೆಂಗೈತಂದಿ? ಹೆಂಗೈತ್ರಿ? ಇವತ್ತು ಎಲ್ಲದ್ರಾಗ ಹೆಣ್ಮಕ್ಳು ಭಾಳ ಮುಂದಾದ್ರೆ ಅದಕ್ಕೆ ಅಷ್ಟು ಮಂದಿ ಬಂದಾರ ಅವ್ರು. ಹೌದು, ಮತ್ತ ಶಾಲಿ ಕಲಿಯಕ್ ಹೋಗಿ ನೀನು ಅಲ್ಲಿನ ಅವ್ರ ಮೇಲ್ಗೈ. ಹೌದ್ರಿ, ಕೆಲಸ ಮಾಡಕ್ ಯಾವ್ದಾರ ಆಫೀಸ್ನಾಗ ಹೋಗು ಅವರ ಮುಂದ್, ಹೌದ್ರಿ, ಬರೇ ಅವರೇ ಮುಂದ, ಅವರೇ ಮೇಲ್ಗೈ. ಹೌದ್ರಿ. ಅದಕ್ಕ ಸ್ವಲ್ಪ ಗಮನವಿಟ್ಟು ಕೇಳ್ರಿ. ಇಲ್ಲ, ಜನಪದ ಬೇರೆ, ಜಾನಪದ ಬೇರೆ, ಜಾನ್ರ ಪದ ಬೇರೆ. ಜನಪದ ಬೇರೆ, ಜಾನಪದ ಬೇರೆ, ಜಾನ್ರ ಪದ ಬೇರೆ. ಸರ ಹೇಳಪ್ಪ ಬರ್ರಿಲ್ಲ. ಯಾಕ ಜಾನಪದ ಅಂದ್ರಲ್ಲ ನಮಗೂ ಬರ್ತಾವ್ರಿ. ಅಲ್ಲ, ನಿಮ್ಮನ್ನ ಅದಕ್ಕ ಕರ್ಸ್ಯಾರ ಇಲ್ಲ. ಇವಾಗ ಒಂದಲ್ರಿ ಟ್ಯಾಕ್ಟರ್ ಟಮ್ಟಮ್ನಾಗ ಹಾಕೊಂಡು ಅಡ್ಡಾಡ್ತಾರಲ್ಲ. ನಿನಗೆ ಏನ್ ಬರ್ತಾವ ಹಾಡ? ಆಮೇಲೆ ನಾವೇನ್ ಹೇಳ್ಬೇಕು ನೀನು? ಸರ ಮನ್ ಬಿಟ್ಟಾರ್ರಿ, ಕೇಳ್ಬೇಕ್ರಿ. ಹೌದಾ? ಇಲ್ಲಿ ಏನ್ ಕೂತಾರ ನೋಡ್ರಿ ಇಲ್ಲ ಮುಂದ. ನಮ್ ಕ್ಲಾಸ್ಮೇಟ್ ರೀ ಅವ್ರು, ಇಲ್ಲೊಂದು ಎಷ್ಟು ಮಂದಿ ಅದಾರಿ. ಇವ್ರೆಲ್ಲ ನಿನ್ ಕ್ಲಾಸ್ಮೇಟ್ ನೀವ್ರು? ಹೌದ್ರಿ. ಒಂದೇ ಚಟ್ಟಾಗ ಇಬ್ರು ಎರಡು ಕಾಲಕ್ಕೆ ಚಾಲಿ ಕಲ್ತೀರಿ? ಹಂಗ ಕಲ್ತೇವ್ರಿ. ಹೇಳ ಹೇಳ ಸರ ಕೇಳ್ಬೇಕ್ರಿ ಹಾಡ. ಹೇಳಪ್ಪ. ಬಸವಣ್ಣನ ಜಾತ್ರೆಯಾಗ ಕುಂಭವತ್ತಿ ತಲೆ ಮ್ಯಾಗ ಓಡಿ ಹಿಡಿದಲಿ ಬರುವಾಗ ನವಿಲು ನಡಗಿ ನಡೆದಂಗ, ನಿನ್ನ ರೂಪ ನನ್ನ ಕಣ್ಣಾಗ ಸಿಡ್ಲ ಬಡದಂಗಾತು ನನ್ನ ಎದುರಾಗ, ನಿನ್ನ ರೂಪ ನನ್ನ ಕಣ್ಣಾಗ ಸಿಡ್ಲ ಬಡದಂಗಾತು ನನ್ನ ಎದುರಾಗ, ಮನಸಾತ ನಿನ್ನ ಮ್ಯಾಗ ಮೆಟ್ಟ ಮಾಡಿದಿ ಮನದಾಗ, ಮತ್ತೆ ಕೂಡುದು ಯಾವಾಗ? ಮತ್ತೆ ಕೂಡೋದು ಯಾವಾಗ? ಎರಡು ಟೈಮ್ನ ಭಾಳ ಕೂಡ್ತಾರೆ ಮಂದಿ. ಒಂದು ಯಾವ್ದಾರ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕೋದಿತ್ತಂದ್ರೆ ಅವಾಗ ಕೂಡ್ತಾರೆ, ಮತ್ತೆ ಯಾವ್ದಾರ ಹೋತಂದ್ರೆ ಅವಾಗ ಕೂಡೋದು ಭಾಳ. ಇಂಥ ಒಂದಿನ ಪದ ಸರ ಮನ್ನದು ಬಿಟ್ಟಾರ್ರಿ. ಇಲ್ಲ ನಮ್ ಗೆಳೆಯರ್ ಅದಾರಲ್ರಿ, ಅವರು ಕೋರಸ್ ಮಾಡ್ತಾರ್ರಿ. ನಿನಗ ನೋಡ್ರಿ, ನೋಡೋಣ ಅಲ್ಲಿ ಗೊತ್ತಾಗತ್ತೆ ಈಗ. ನೋಡ್ರಿ ಬೇಕಾರ. ನಾ ಡ್ರೈವರ ನಮ್ದೇನೈತಿ ಬಾ 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 ಭಾರಿ ಐತ್ ಬಿಡಪ್ಪ ನಿಮ್ಮ ಸಂಖ್ಯೆ. ನೀ ನನ್ನಲ್ಲವಾರ ನಾ ಡ್ರೈವರ ನನ್ನಲ್ಲವಾರ ಭಾಳ ವಿಚಾರ ಮಾಡ್ರಿ ನೀವು. ಇವ ಡ್ರೈವರ್ ಅಂತ ನೋಡ್ರಿ, ಯಾವಾಕೆ ಇವನ್ ಲವರ್ ಅಂತ. ಇವ್ರವ್ವ ಇವ್ರಪ್ಪ, ಅವ್ರವ್ವ ಅವರಪ್ಪ ಪ್ಯಾಸೆಂಜರ್ ಅವ್ರು. ಇಂಥ ಒಂದು ನಿಮ್ಮ ಪದ ಸರಿ. ನಾನು ಅಷ್ಟ ಅಲ್ರಿ, ನಮ್ ಗೆಳೆಯರು ಎಲ್ಲರೂ ಆಡ್ತಾರಿ. ಹೌದಾ? ನಿನಗ್ ಬರ್ತಾವ? ಬರ್ತಾವ್ರಿ. ನಮ್ಮ ಆಡ್ಬಾಪ. ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ, ಬಂದ ಇಳಿಯತಿದ್ದಿ ಧಾರವಾಡ ಶಿವಾಜಿ ಕ್ರಾಸ. ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ, ಬಂದ ಇಳಿಯತಿದ್ದಿ ಧಾರವಾಡ ಶಿವಾಜಿ ಕ್ರಾಸ. ಯಾವಾಗ
ಪಲ್ಲಕ್ಕಿ ಹತ್ತಿ ಬರ್ತಿದ್ಲತ್ತ 10 ಬಸ್ ಇವ ನಿಂತು ನೋಡಕತ್ತಿದ್ದಂತೆ ಯಾವ್ದ ಶಿವಾಜಿ ಕ್ರಾಸ್ ಸಾಯುತನ ಇಂಥವ್ರಿಗೆ ಒಂದು ಕುದುರೆಗಳ ಕ್ಲಾಸು ಆಗೋದಿಲ್ಲ ಅವ್ರವ್ರ ಪಾಸ್ ಅದೊಂದು ನಿಮ್ಮ ಪದ ಇಂಥವನ ನಮಗೂ ಹಾಡು ನೀ ಏನೇನು ಹಾಡ್ತಿ ಹಾಡು ನೀವು ಹೇಳ್ತೀನಿ ಚೈನಾ ತಂದಿನಿ ಬಾರ ಬಾ 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 ನಿನ್ನ ಸೊಟ್ಟಗಾಲ ತಾರ ಏನಿನ್ನ ಬೇಡತಿ ಬೇಡ ಹುಡುಗಿ ಕೊಡಿಸಕ ಬಂದೇನ ಏನಿನ್ನ ಬೇಡತಿ ಬೇಡ ಹುಡುಗಿ ಕೊಡಿಸಕ ಬಂದೇನ ಎಂಥ ಮನುಷ್ಯ ಅದ ನೋಡ್ರಿ ಪಾಪವ ಚೈನಾ ತಂದಿನ ಬಾರ ಅಂತ ಚಲೋ ಎಲ್ಲರೂ ಚಲೋ ಹುಡುಗಿಯರ ನೋಡ್ತಾರ ನೀನು ಸ್ವಾತಕ ಅಂತ ಅಂದ್ರ ಅಂಗವಿಕಲ್ರ ಮ್ಯಾಗ ಅನುಕಂಪ ಐತಿ ಇರ್ಲಿ ಒಳ್ಳೆ ಗುಣ ಐತಿ ಅದೊಂದು ಸರ ಹಾಡಂದ್ರೆ ಬೇಡ ಬೇಡ ಅವನ ಆಡ್ತೇವ್ರಿ ಹೌದಾ ನೋಡ್ರಿ ಅಲ್ಲ ಹಾಡು ಇನ್ನೊಂದು ಅದಕ್ಕೊಂದು ಚಂದ ಐತ್ರಿ ಹಾಡು ಹೋ ಅಂದ್ರ ಉಪ್ಪಿಂದ ತರ್ತೇನಿ ಹೂವ ಇಳಕಲ ಸೀರೆ ಉಡ್ತೇನಂದ್ರ ತೊಂದ್ರೆ ಮಾಡವ ಅದಾವ್ರಿ ಹಿಂಗ ಜನಪದ ಅದಾವ ನೋಡ್ರಿ ಅದೋನ ಈ ಅದಾವ್ರಿ ಇನ್ನ ಹಾಡು ಲಂಗ ದವನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗ ದವನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಮಹಾಗಣ್ಯ ಇವ ತಂದೆ ತಾಯಿ ನೋಡ್ಕೊಳ್ಳೋ ಪುಣ್ಯವಂತ ಯಾವಕ್ಕಿದ ಲಂಗ ದಾವಣಿ ನೋಡಕ್ ಹೋಗ್ಯಾವ ಮನೆ ತಂದೆ ತಾಯಿ ನೋಡಕ್ ಕಲಿಬೇಕು ಮೊದಲ ಇಂಥವನ ನೀವು ಶ್ರೀಮಂತ ಮನೆಯ ಹುಡುಗಿ ಹೌದಪ್ಪ ನನ್ನ ಮನಸ್ಸ ಕತ್ತ ತುಡುಗಿ ಊರಾಗ ಒಂಟರ ಏನು ಚಂದ ಹುಡುಗಿ ನಿನ್ನ ನಡುಗಿ ನಿನ್ನ ನಡುಗಿ ನೋಡಿ ನೋಡಿ ಹೋಗೆ ನಿನ್ನ ನಡುಗಿ ನಿನ್ನ ನಡುಗಿ ನೋಡಿ ನೋಡಿ ಹೋಗೆ ನಿನ್ನ ನಡುಗಿ ಹೋಗ್ಯಾನಂತೀವ ನಡುಗಿ ಯಾಕ ಜೀವಂತ ಅದ ನಿನ್ನ ಮ್ಯಾಕ್ ಹೋಗಿಲ್ಲ ಅಲ್ಲಪ್ಪ ಅದನಪ್ಪ ಬಾಗಿಲ ದಾಟಿ ಬರಲಾಕ ಗಟ್ಟ್ಯಾಗ ಬಡತನ ಇದ್ದು ಬಲ ಐತಿ ರೆಟ್ಟಾಗ ಬಾಗಿಲ ದಾಟಿ ಬರಲಾಕ ಗಟ್ಟ್ಯಾಗ ಅದೊಂದು ಮತ್ತೆ ನಿಮಗೇನಾರು ಬರ್ತಾವನ ಇಷ್ಟ ಅಲ್ರಿ ನಮ್ ಗೆಳೆಯ ಅದನ್ರಿ ಯಾರಪ್ಪ ಕಾಯಪ್ಪ ಅಂತಂದ್ರಿ ಕಾಯಪ್ಪ ಹ್ಞೂನ್ರಿ ನೀ ಅವನ್ ಸಾಯಪ್ಪ ಅವ ಇಂಥ ಪದ ಹಾಡಿ ಹಾಡಿ ಕೇಳ್ರಿ ಏನಾಗಿತ್ತ ಮೆಂಟಲ್ ಆಗಿತ್ರಿ ಅವ ಹಾ ಧಾರವಾಡ ಹುಚ್ಚ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಿ ಮನೆ ಡಿಸ್ಚಾರ್ಜ್ ಆಗಿ ಬಂದನ್ರಿ ಆರಾಮಾಗಿ ಬಂದಾನ ಒಂದ್ ಕೈಸಲ್ ಗುಳಿಗೆಲ್ಲ ಕೊಟ್ಟು ಕಳ್ಸ್ಯಾರಿ ಅವಾಗ ಅವಂಗ ಹೌದ್ರಿ ಯಾಕ ಈ ಹಾಡು ಹಾಡಿ ಹಾಡಿ ಕೇಳಿ ಅವನಾನ ಇಲ್ಲಿ ಬಂದ್ ನೋಡ್ರಿ ಹೌದಾಳ ಹಂಗ ಕಾಣ್ತಂತ ಹೌದ್ರಿ ಅವ ಹೇಳ್ದಂಗ ನಾನು ಮಾಡಬಾರ್ದು ಮಾಡಿ ಹಾಡಬಾರ್ದು ಹಾಡಿ ಕೇಳಬಾರ್ದು ಕೇಳಿ ಮೆಂಟಲ್ ಆಗಿ ಹುಚ್ಚರ ಆಸ್ಪತ್ರೆಗೆ ಇದ್ರಿ ಯಾಕೆ ಇದ್ದಂದ್ರೆ ಹಾ ಅಚ್ಚ ಕಡೆ ಮನೆ ನಮ್ಮ ಹನುಮಪ್ಪನ ಮಗಳ್ರಿ ಹಾ ಹನುಮಪ್ಪನ ಮಗಳು ಹ್ಞೂನ್ರಿ ಆಕಿ ಮದುವೆ ಆಗಿ 2 ವರ್ಷ ಆಗಿತ್ತು ಗಂಡನ ಮನೆಗೆ ಹೋಗಿದ್ದಿಲ್ರಿ ಹೋಗಿದ್ಲು ಗಂಡನ ಮನೆಗೆ ಹೋಗಿದ್ರಿ 2 ವರ್ಷ ಆಗಿನ ಮೊನ್ನೆ ಊರಿಗೆ ಬಂದಿದ್ಲ್ರಿ ಆಕಿ ಅಲ್ಲ ಊರಿಗೆ ಬರ್ತಾರೆ ಹೆಣ್ಮಕ್ಳು ಮತ್ತ ತವ್ರ ಮನೆಗೆ ಬರಬೇಕು ಹಬ್ಬ ಹುಣ್ಣಿಮೆ ಜಾತ್ರೆ ಇಂಥವ್ ಏನಾರ ಕಾರ್ಯ ಮದುವೆ ಮುಂಜುವಿದ್ದು ಅಂದ್ರೆ ಮತ್ತೆ ಬರಬೇಕು ಹೆಣ್ಮಕ್ಳು ಬರ್ತಾರ ಹೋಗ್ತಾರ ಆಕಿ ಜಾತ್ರೆಗೆ ಬದಲ್ರಿ ಹಾ ಜಾತ್ರೆ ಬಂದ್ ರಾತ್ರಿ ನಮ್ಮ ಮನೆ ಮುಂದೆ ಹಾಡಾಕತ್ತಿದ್ರಿ ಆಕಿ ಏನ್ ಹಾಡಿದ್ಲು ಯಪ್ಪ ಮುಟ್ಟಿಲ್ಲ ಗಂಡಲ ಮಂಚ ಕೂಡಿಲ್ಲ ಒಂದು ದಿವಸ ಮೈಲಿಗೆ ಮಾಡಿಲ್ಲ ನನ್ನ ಮನಸ ಮಾಡಲೆಂಗ ಗೆಳೆಯ ನಿನಗ ಮೋಸ ಮಾಡಲೆಂಗ ಗೆಳೆಯ ನಿನಗ ಮೋಸ 2 ವರ್ಷ ಆದ್ರೆ ಗಂಡನ ಮಂಚನ ಮುಟ್ಟಿದ್ದಿಲ್ಲ ಅಂತ ಆಕಿ ಮತ್ತಿಂತ ಹಾಡಿಲ್ರಿ ಹಾ ಇಲ್ಲಿ ಕುಂತ ನೋಡ್ರಿ ನಮ್ಮ ಅಮ್ಮರ್ ನಮ್ಮ ಚಿಗವ ಆಕಿ ಇಳ್ಕಲ್ ಸೀರೆ ಉಟ್ಕೊಂಡ್ ಕುಂತ ಎಷ್ಟು ಚಂದ ಕುಂತಾವ್ರಿ ಹಳೆ ಮಂದಿ ಬಾಳ ಐತಳಿ ಹಾ ಆಕಿ ಅದಲ್ರಿ ಹಿರೇ ಎಲ್ಲಿ ಆಕಿ ನೀನು ಅಂತ ಹೇಳಿ ನುಗ್ಗರೆ ಬರ್ತಾ ಬರ್ದಾಕಿನ ಅವ್ರ ಮನೆ ಕಳ್ಗಿದ್ರಿ ಅವ್ರ ಮನೆಗೆ ಕಳ್ಸಿದ್ರ ಆಕಿನ್ನ ಕಳ್ಸಿದ್ರಿ ಹಾ ಈಚೆ ಕಡೆ ಕೆಳಗರ ಮನೆ ಪರಪ್ಪನ ಮಗಳು ಹಾ ಕಾವ್ಯ ಹಾ ಆಕಿ ಬಂದು ಬೆಳಿಗ್ಗೆ 4 ಗಂಟೆಕ ಬೆಳಿಗ್ಗೆ 4 ಗಂಟೆಗೆ ಏನು ಹೊಲ್ದಾಗ ಕೆಲಸ ಇರ್ಬೇಕು ಶೇಂಗಾ ಆರಿಸಿ ಇರ್ಬೇಕು ಏನಾರ ಕೆಲಸ ಇರ್ಬೇಕಂತ ಬಂದಿರ್ಬೇಕು ಸರ್ ಆಕಿ ಅದಕ್ಕೆ ಬಂದಿಲ್ರಿ ಯಾದಕ್ ಬಂದಿದ್ಲು ಬೆಳಿಗ್ಗೆ 4 ಗಂಟೆಗೆ ಬಂದು ನಮ್ಮ ಮನೆ ಬಾಗಲ್ದಾಗ ಹಾಡಾಕತ್ತಿಲ್ರಿ ಆಕಿನು ಏನ್ ಹಾಡಿಲ್ಲಪ್ಪ ಆಕಿ ಕೊಡತಾರ ನನ್ನ ಕೊಡತಾರ ನೋಡಾಕ ನಾಳೆ ಬರತಾರ ನೀ ಗಟ್ಟಿ ಮನಸ ಮಾಡ ನಾ ಬರತೇನೋ ನಿನ ಕೂಡ ನೀ ಗಟ್ಟಿ ಮನಸ ಮಾಡ
ಈಕಿ ಹಿಂಗ್ ಹಾಡಿಲ್ರಿ ಹಾ ಮುಂದೇನಾತ ನಾನು ಹೊಸ್ಲಿ ದಾಟಿ ಹೋಗಿ ಹಾಡ್ಬೇಕಂದ್ರೆ ಹೊಸ್ಲಿ ದಾಟಿದ್ರೆ ನಮ್ಮ ಅಪ್ಪ ಓದಿತಾನಂತೆಲ್ಲ ಆಸೆ ಕುಂತ್ಕೊಂಡು ನಾನು ಹಾಡಿದ್ರಿ ನೀ ಏನ್ ಹಾಡಿದಿ ಕಡಿತಾರೆ ನಲ್ಲ ಕಡಿತಾರೆ ಸುಡ್ತಾರೆ ನಲ್ಲ ಸುಡ್ತಾರೆ ನನ್ನ ಮರಾಠ ಬಾಳೆ ಮಾಡೋ ಗೆಳತಿ ತಿಳಿದ ನೋಡ ಇಷ್ಟು ಹಾಡಿದ್ರಿ ಎಲ್ಲಿತ್ತು ನಮ್ಮ ಅಪ್ಪ ಬಂದವನು ಎಲ್ಲಿ ಸುಳ ಮಗನ ಹಾಲಿನ ಹಿರದ ಹೊಡ ಅಂತೇಳಿ ನುಗ್ಗರೆ ಬಡ್ದ ತಲೆ ಬೀಳಬಾರ್ದು ಹೊರತು ಬಿತ್ರಿ ತಲೆ ಮೆಂಟಲ್ ಆಗಿ ಹೋಗಿತ್ರಿ ಹೌದಾ ಹುಚ್ಚರ ಆಸ್ಪತ್ರೆಗೆ ಹಾಕಿದ್ರಿ ಮನೆ ಬಂದೇನ್ರಿ ಡಿಸ್ಚಾರ್ಜ್ ಆರಾಮದಿ ಇಲ್ಲಿ ಈಗ ಆರಾಮ್ ಅದೇನ್ರಿ ಆರಾಮ ಆಯ್ತು ಅದೊಂದ್ ನಿಮ್ ಪದ ಹಾಡಂದ್ರೆ ಇನ್ನೊಂದು ಹಾಡದ ಸರ ಆಡ ಇನ್ನೊಂದ್ ಹಾಡ ನೀನು ಕೇಳಕ ಕುಂತಾರ ಆಡ ತೋದು ಕೊಟ್ಟಾಳೆ ಫೋನ್ ನಂಬರ್ ಕೊಟ್ಟಾಳೆ ತೋದು ಕೊಟ್ಟಾಳೆ ಫೋನ್ ನಂಬರ್ ಕೊಟ್ಟಾಳೆ ನಮ್ಮ ಕಾಲದ ಹುಡುಗಿ ಕಾಲಗೊಂದ ದಾರ ಕಟ್ಟಾಳೆ ನಮ್ಮ ಮಾವನ ಮಗಳೇ ನಿನ್ನಿಂದ ಮನ ದೊಡ್ಡ ಕಾಲಾಗ ಏನ ಕಟ್ಟಾಳ ಅಂದೆಲ್ಲ ಕಾಲಾಗ ಒಂದು ಕರೆ ದಾರ ಕಟ್ಟಾಳಂತ್ರಿ ಯಾಕ ಹಳದಿವು ಕೆಂಪು ಬಿಳೆವು ಯಾವ ಸಿಗ್ಲಿಲ್ಲ ಆಕಿಗೆ ಇದನ್ನ ಕಟ್ಟಿಲ್ಲ ಸರ್ ಏನೇನೈತೆ ಹಾಡ್ರಿ ಹಾಡು ಇನ್ನೊಂದ್ ಸ್ವಲ್ಪ ಹಾಡು ಹಾ ರೀ ಹಾಡು ಹಾಡ್ರಿ ಹುಟ್ಟ ಸೀರೆಗೆ ಹುರ್ಲ ಹಾಕೋಲೇನ ಯಾಕ ಹಗ್ಗ ಪಗ್ಗ ಏನಿಲ್ಲ ನಿನಗೆ ವೈರ್ ಅವು ಕಲ್ಲು ಮ್ಯಾಗ ಕಾಲಿಟ್ಟ ಜಜ್ಜಿದಿ ಗೆಳತಿ ಮುಚ್ಚಾಗುವಂಗ ಮನಕ ಏನೇನು ಕಟ್ಟಗೊಂಡ ಕುಂದಿತ್ತು ನಿನ್ನ ಬಗ್ಗೆ ದೊಡ್ಡವ ಕನಸ ಅದೊಂದಪ್ಪ ಅಪೋಜ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳ ಗಿಚ್ಚ ಗಿಲಿಗಿಲಿ ಲೈಪಾ ಗಿಚ್ಚ ಗಿಲಿಗಿಲಿ ಗಿಚ್ಚ ಗಿಲಿಗಿಲಿ ಲೈಪಾ ಗಿಚ್ಚ ಗಿಲಿಗಿಲಿ ಗಿಚ್ಚು ಗಿಲಿ ಅಂತ ಲೈಪ ಗಿಚ್ಚು ಗಿಲಿಗಿಲಿ ಅಂತ ಇಂಥವೆಲ್ಲ ಹಾಡಿ ಕೇಳಿ ಹಾಕಿವಿ ನಾವು ಹುಚ್ಚು ಪ್ಯಾಲಿ ಇಂಥವೆಲ್ಲ ಹಾಡು ಇವು ಜಾನಪದ ಅಲ್ಲ ಜನರನ್ನ ದಾರಿ ಬಿಡಿಸೋ ಪದ ಇವು ಅಲ್ರಿ ಇಷ್ಟೊತ್ತನ ದೊನ್ನಡಿಯ ಸುದ್ರಲೆ ನಾವು ಜಾನಪದ ಹಾಡಿದ್ರೆ ನಮ್ಮ ಗೆಳೆಯರು ಎಲ್ಲರೂ ಅಂದ್ರೆ ಈಗ ನಾವು ಏನು ಹಾಡಿದ್ವಲ್ಲ ಇವು ದಾರಿ ಬಿಡಿಸುವಂತ ಹಾಡು ದಾರಿ ಬಿಡಿಸು ಮತ್ತೆ ದಾರಿ ಹಿಡಿಸೋ ಯಾವ್ರಿ ಗಿಚ್ಚು ಗಿಲಿ ಇಂಥವೆಲ್ಲ ಹಾಡು ಹಾಕಿವಿ ಹುಚ್ಚು ಪ್ಯಾಲಿ ಎಲ್ಲಿ ಸಿಗುದಿಲ್ಲ ನಮಗ ಬೆಲೆ ಏನ ಆಗಬೇಕು ನೀವು ಶಿರಟ್ಟಿ ತಾಲೂಕಿನಾಗ ಖಾನಾಪುರದ ಹುಲಿ ಅನ್ನುವಂಥದ್ದು ನಿಮ್ಗೆ ಹೇಳ್ತಾ ಇಂಥವು ಕೇಳಬೇಡ್ರಿ ಎಷ್ಟು ಮಂದಿ ತಂದೆ ತಾಯಿ ಇದ್ರಿಲ್ಲ ನಿಮ್ಮ ಕೈ ಏನದಾವಲ್ಲ ಕಾಲಂತ ಮುಗಿದು ಹೇಳ್ತೀನಿ ಇಂಥ ಪದ ಕೇಳಬೇಡ್ರಿ ಮಕ್ಕಳಿಗೆ ಕಲಿಸಬೇಡ್ರಿ ಹಂಗಾರೆ ಇನ್ನೇಟ್ ಬರ್ರಿ ಇತ್ತ ಬರ್ರಿ ನಾವು ಆರಾಮದೀವಿ ತೋತು ಹಂಗ ಒಂದು ಲೆಕ್ಕಕ್ಕೆ ನೋಡ್ರಿ ಜನರಿನ ದಾರಿ ಬಿಡಿಸೋ ಪದ ಇವು ಜನರಿನ ದಾರಿ ಹಿಡಿಸೋ ಪದ ಯಾವ್ರಿ ಏನು ಇಷ್ಟು ಮಂದಿ ತಾಯಂದ್ರೆ ಕುಂತಾರಲ್ಲ ಹೌದ್ರಿ ತಾಯಂದಿರ ಬಾಯಿಂದ ಬಾಯಿಗೆ ಬಂದು ಹೃದಯದಿಂದ ಹೃದಯಕ್ಕೆ ಬಂದು ಜನ ಮನದಲ್ಲಿ ಏನು ಉಳಿದಾವು ಅವು ನಿಜವಾದ ಜನಪದ ಜನಪದ ಅಂದ್ರೆ ಜನನೀಯರ ಬಾಯಿಂದ ಬಾಯಿಗೆ ಬಂದಂತ ಪದ ಅವಾಗ ತಾಯಿ ಬೆಳಗ್ಗೆ 4 ಗಂಟೆಗೆ ಹೇಳ್ತಿದ್ರು ಅಲ್ರಿ ನಾವು 4 ಗಂಟೆಗೆ ಎದ್ದು ಬಂದೀವಿ 4 ಗಂಟೆಗೆ ಚೇಂಜ್ ಮುಂದೆ 4 ಗಂಟೆಗೆ ರೀ ಹಿಂಗೈತ್ ನೋಡು ನಾವು ನೀವು ಜಗತ್ತು ಹಲೋ ಬೆಳಗ್ಗೆ 4 ಅನ್ನೋದ ಗೊತ್ತಿಲ್ಲ ಇವ್ರಿಗೆ ಎಷ್ಟೋ ಮಂದಿಗೆ ಬೆಳಗಿನ 4 ಬರ್ತಾನೆ ಬರ್ತೈತಂತ್ರಿ ಏನಿಲ್ಲ 11, 12, 1, 2 ಗಂಟೆ ಬಿಟ್ಟು ಫೋನ್ ತಿಕ್ಕೊಂತ ಕುಂದಿರ್ತಾವ ಬೆಳಗ್ಗೆ 4 ಎಲ್ಲಿ ಗೊತ್ತಾಗ್ಬೇಕು ಇವಾಗ ತಿಕ್ಕೊಂತ ಕುತ್ಕೊಂಡಿದ್ದ ಸರ ಫೋನ್ ಅಂದ್ರೆ ನೆನಪಾತ್ ನೋಡ್ರಿ ನನಗೆ ಏನ್ ನೆನಪಾತ ಫೋನ್ ತಿಕ್ಕಿ ನಮ್ಮ ಹಣೆ ಬರ ಏನಾಗೈತಿ ಅಂದ್ರ ಏನಾಗೈತಿ ಫೋನ್ ತಿಕ್ಕಿ ರೇಷನ್ ತರಕು ಏನ್ರಿ ಹೆಬ್ಬಟ್ಟು ಸ್ಟಂಪ್ ಕೊಡಕೋರಿ ಹೆಬ್ಬಟ್ಟು ಸ್ಟಂಪ್ ಬರವಲ್ರಿ ಆ ಪರಿಸ್ಥಿತಿ ಬಂದತ್ ನೋಡಿ ಅಂದ್ರ ತಿಕ್ಕಿ ಕೈಯಂಗ್ ಗೆರಿ ನಾಳಿಕ್ ಹೋಗ್ಯಾವ್ರಿ ಆಗ್ಯಾವು ಮತ್ತೆ ಫೋನ್ ತಿಕ್ಕ ಬದ್ಲಿ ಮನೇನ ಬಾಚಲ ತಿಕ್ಕಿದ್ರು ಬಾಚಲಾರ ಸ್ವಚ್ಛ ಹಾಕಿದ್ರಿ ಬಾಚಲ ತಿಕ್ಕಿರಿ ಬಾಚಲು ಸ್ವಚ್ಛ ಆಕೈತಿ ನಮ್ಮ ಜೀವನ ಅಗದಿ ನಿಶ್ಚಳ ಆಕೈತಿ ಅನ್ನುವಂಥದ್ದನ್ನು ಹೇಳ್ತಾ ಜನಪದ ಅಂದ್ರೆ ಯಾವ ಹೇಳ್ರಿ 4 ಗಂಟೆಗೆ ತಾಯಿ ಎತ್ತು ಏನ್ ಮಾಡ್ತಿದ್ರಿ ಮನೆ ಕಡ ತೆಗದು ಕಸ ಹೊಡೆದು ನೀರು ಸಿಂಪಡಿಸಿ ರಂಗೋಲಿ ಹಾಕಿ ಬಾಗಲ ತೊಳೆದು ಪೂಜೆ ಮಾಡಿ ಒಳಗೆ ಹೋಗಿ ಒಲಿ ತೊಳೆದು ಒಲಿ ಪೂಜೆ ಮಾಡಿ ರೊಟ್ಟಿ ಬಡದು ಬುತ್ತಿ ಕಟ್ಕೊಂಡು ಹೊತ್ತೊಂಡ್ರೆ ಹೊಲ್ದಾಗಿರ್ತಿದ್ಲ ರೊಟ್ಟಿ ಬಡದು ಬುತ್ತಿ ಕಟ್ಕೊಂಡು ಹೊಲ್ದಾಗಿರ್ತಿದ್ರಿ ಹಿರಿಯರು ಸುಮ್ಮನೆ ಮಾಡ್ತಿದ್ದಿಲ್ಲ ಅವ್ರು ಏನ್ ಮಾಡ್ತಿದ್ರಿ ಸುಮ್ಮನೆ ಮಾಡ್ತಿದ್ದಿಲ್ಲ ಅಡಿಗೆ ಎರಡು ಕಿವಾಗ ಒಂದೊಂದು ಇಯರ್ಫೋನ್ ಇಟ್ಟು ಒಂದ್ 2 ಜಾನಪದ ಹಾಕಿ ಇವತ್ತಿಂದ ಅಲ್ಲ ಅವತ್ತಿನ ತಯಾರಿ ಹೇಳಕತ್ತೀವಿ ನಾವು ಹೆಂಗ್ ಮಾಡ್ತಿದ್ರು ಸರ್ ರೊಟ್ಟಿ ಮಾಡದಂದ್ರಿ ಅಲ್ಲ ಅವಾಗ ಅಲ್ಲಿ ರೊಟ್ಟಿ ಮಾಡಕತ್ರ ಮನೆಗೆ ಇವ್ರ ಮನೆ ರೊಟ್ಟಿ ಮಾಡಕತ್ತಾರ ಅಂದ್ರೆ ಗೊತ್ತಾಕೈತ್ರಿ ಈಗ ನಮ್ಮ ಮನೆಗೆ ಹೆಣ್ಮಕ್ಳು ಮಾಡಕತ್ತಾರ್ರಿ ಏನ್ ಮಾಡ್ತಾರ ಲಡ್ಸಾಕತ್ತಾರ್ರಿ ಬಡಿಯೋದು ಆಗೋಲ್ದು ಈಗ ಆಗೋಲ್ರಿ ಹಿಂಗ ಹುಷಾಡೋದ ಹಂಗ್ ಬೇಡ ಆ ತಾಯಿ ಹೆಂಗ್ ಮಾಡ್ತಿದ್ಲು
ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯನ ಎಳ್ಳು ಜೀರಿಗೆ ಬೆಳೆಯುವಂತ ಭೂತಾಯನ ಎದ್ದೊಂದು ಗಳಗಿ ನೆನದೇನ ಎದ್ದೊಂದು ಗಳಗಿ ನೆನೆದಾನ, ಎದ್ದೊಂದು ಗಳಗಿ ನೆನೆದಾನ. ಮನುಷ್ಯರಾಗಿ ನಾವು ಭೂಮಿ ಮ್ಯಾಗ ಹುಟ್ಟು ಬಂದಿವಿ ಅಂದ್ರೆ ಭೂಮಿ ತಾಯಿ ನೆನೆನಿಲ್ಲ ಭೂಮಿ ತಾಯಿ ಸೇವಾ ಮಾಡ್ಲಿಲ್ಲ ಅಂದ್ರೆ ನೋಡ್ರಿ ಯಾವ ಅಧಿಕಾರ ಅಂತಸ್ತು ಬೆಳ್ಳಿ ಬಂಗಾರ ದುಡ್ಡು ಹಾ ಯಾರಿಗೆ ತಿನ್ನಕ್ ಬರೋದಿಲ್ಲ ಏ ಯಾರಿಗೆ ತಿಳಿಯ ಬರೋವಲ್ರಿ ಇವು. ಹೌದು ಹಾ ಆ ತಾಯಿ ಭೂಮಿ ತಾಯಿ ನೆನಿತೀನಿ ಅಂದ್ರೆ ಹಾ ಹಾ ಇವತ್ತು ನಮ್ಮೂರ್ ಕಡೆ ಬ್ಯಾರೆ ಅಂತಾರೆ ನಮ್ಮೂರ್ ಕಡೆ ಏನಂತಾರಿ ಹೆಂಗಂತಾರೆ ಹಾ ಹಾ ಬೆಳಗಾಗಿ ನಾಳೆತ್ತು ಏನೇನ ತಿನ್ನಲಿ ಬೆಳಗಾಗಿ ನಾನೆದ್ದು ಏನೇನ ತಿನ್ನಲಿ ಬೆಳಗಾಗಿ ನಾಳೆತ್ತು ಏನೇನ ತಿನ್ನಲಿ ಬೆಳಗಾಗಿ ನಾನೆದ್ದು ಏನೇನ ತಿನ್ನಲಿ ಉಪ್ಪಿಟ್ಟು ದೋಸೆ ಪುರಿ ಬಾಜಿ ಉಪ್ಪಿಟ್ಟು ದೋಸೆ ಪುರಿ ಬಾಜಿ ತಿಂದಾರ ಉಪ್ಪಿಟ್ಟು ದ್ವಾಸಿ ಕುರ್ಕುರಿ ಅಂತಿಂತವ್ ತಿಂದ್ಬಿಟ್ರೆ ಒಂದ್ ಹೊತ್ತಿನ ಊಟ ಮುಗುದೋತ ಒಂದೊತ್ತಿನ ಊಟ ಮುಗುದೋತ, ಒಂದೊತ್ತಿನ ಊಟ ಮುಗುದೋತ. ಇವತ್ತೇನಾಗ್ಬಿಟ್ಟತಿ ಪರಿಸ್ಥಿತಿ ಅಂದ್ರೆ ನೋಡ್ರಿ ಅವತ್ತಿನ ಹಿರಿಯರು ರೊಟ್ಟಿ ತಿಂತಿದ್ರು ಹಾ ಒಳ್ಳೊಳ್ಳೆ ಗಟ್ಟಿ ಗಟ್ಟಿ ಆಹಾರ ಹೊಲ್ದಾಗ ಬೆಳೆದಿದ್ದು ಎಲ್ಲ ಹಾ ಮನ್ಯಾಗ ಅಡಿಗೆ ಮಾಡಿ ಉಣ್ತಿದ್ರು ಹೊಂಟಿದ್ರಿ ಇವತ್ತೇನಾಗ್ಬಿಟ್ಟೈತೆ ಅಂದ್ರೆ ಬಿಟ್ಟಿ ಬೀಕಲ ತೊಗೊಂಡ್ಬಿಡುದು ಹಾ ಕುರ್ಕುರಿ ಪಾನಿಪುರಿ ಅಂತದ ಇಂತದ ಏನಾರ ತಿಂದು ಹಾ ಹಾ ನಡ್ಬರ್ಕೆ ಕೈ ಬಿಟ್ಟು ಹೊಂಟ್ಬಿಟ್ರೆ ಈಗ ಹೌದ್ರಿ ಅವತ್ತಿನ ಹಿರಿಯರು 100 ವರ್ಷ ಬದುಕ್ತಿದ್ರು ಅವ್ರು ಅಂದ್ರೆ ಇಂದ ನಮ್ಮ ಹಿರಿಯರು 100 ವರ್ಷ ಹಂತವಾಗಿ ಬದುಕ್ತಿದ್ರೆ ಅವ್ರು ಹಂತವಾಗಿ ಬದುಕಬೇಕಾದ್ರೆ ಒಂದು ಕಾರಣ ಇತ್ತಮ್ಮ. ಏನಪ್ಪ? ಒಳ್ಳೊಳ್ಳೆ ರಾಗಿ ಮುದ್ದಿ ಬೀಜೋಳ ರೊಟ್ಟಿ ಹಾಲು ಮೊಸರು ಸಂಗತಿ ಹೊಡಿತಿದ್ರು ಹಾ ಮತ್ತ ಎರಡೆರಡು ಎಮ್ಮೆ ಕೊಟ್ಟಿನ ಹಾಲು ಒಬ್ಬೊಬ್ಬರ ಕುಡ್ದು ದಕ್ಕಿಸ್ತಿದ್ರಿ ಅವರು. ಹಾಕಿಸ್ತಿದ್ರು ಎರಡೆರಡು ಎಮ್ಮೆ ಕೊಟ್ಟಿನ ಹಾಲು ಒಬ್ಬೊಬ್ಬರ ಕುಡ್ದು ದಕ್ಕಿಸ್ತಿದ್ರು. ಹಾ ಮತ್ತ ಅವ್ರ ಹಂಗ ನಾವ್ ಏನಾರು ಒಂದ ಗ್ಲಾಸ್ ಹಾಲು ಕುಡಿದ್ವಿ ಅಂದ್ರ ಹಾ ಬೆಳತನ ತಿರುಗಿ ಕೆಳಗ ಇಡದಿಲ್ರಿ ನಾವು. ದಕ್ಕಿಸೋಣ ಸಾಮರ್ಥ್ಯನೇ ಇಲ್ಲ ಇಲ್ರಿ. ಅವತ್ತಿನ ಹಿರಿಯರು ಹಂತವಾಗಿ 100 ಹೆಂಗ್ ಬದುಕ್ತಿದ್ರು ಹೆಂಗ್ ಬದುಕ್ತಿದ್ರಿ 100 ವರ್ಷ ಬಹಳ ಚಂದ ಬದುಕ್ತಿದ್ರು ಅವತ್ತಿನ ಹಿರಿಯರು 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ 30ಕ್ಕೆ ಮುರುಕ 40ಕ್ಕೆ ನಾಚಿಕೆ 30ಕ್ಕೆ ಮುರುಕ 40ಕ್ಕೆ ನಾಚಿಗೆ 50ಕ್ಕೆ ಅರವ 60ಕ್ಕೆ ಮರವ 50ಕ್ಕೆ ಅರವ 60ಕ್ಕೆ ಮರವ 70ಕ್ಕೆ ತ್ಯಾಗಿ 80ಕ್ಕೆ ಯೋಗಿ 70ಕ್ಕೆ ತ್ಯಾಗಿ 80ಕ್ಕೆ ಯೋಗಿ 90ಕ್ಕೆ ನಡ ಬಾಗಿ ಆಹಾ! 100 ವರ್ಷ ಆಗಿಂದ ಹೊತ್ಕೊಂಡು ಹೋಗಿ ಅಂತಿದ್ರು ಅವ್ರು ಓಹೋ ಅಂದ್ರೆ ಇಂತ ನಮ್ಮ ಹಿರಿಯರು 100 ವರ್ಷ ಹಿಂಗ ಹಂತವಾಗಿ ಬದುಕಿದ್ರೆ ಈಗ ಹಂಗಿಲ್ಲ ಈಗ ಏನಾಗೈತ್ರಿ ಹಾಫ್ ಸೆಂಚುರಿ ಬಂದೈತಿ ಈಗ ತೋ ನಮಗ್ ತಿಳಿಯಂಗಿಲ್ರಿ ಹಿಂಗಂದ್ರ 50ಕ್ಕೆ ಬಂದೈತೆ ಅಂತ ಹಾಫ್ ಸೆಂಚುರಿ ಓ ಅಂದ್ರೆ 50 ವರ್ಷ ಹೆಂಗ ಯಾಕ್ರಿ 10ಕ್ಕೆ ಸೂಪರ್ 20 ಪವರ್ 10ಕ್ಕೆ ಸೂಪರ್ ಕಾಣ್ಬೇಕಾದ್ರೆ ಅದಕ್ಕೊಂದು ಕಾರಣ ಐತ್ರಿ. ಏನ ಪೇರೆಂಡ್ಲಿ ನುಂಗಿರ್ತಾರ್ರಿ ಅವ್ರು. ಏ ಇಲ್ಲ ಮಕ್ಕಕ್ಕೆ ತಗೊಂಡ್ರಿ ಮಾರಿ ಕಚ್ಕೊಳ್ಳೋದ 10ಕ್ಕೆ ಸೂಪರ್ 20ಕ್ಕೆ ಪವರ್ 30ಕ್ಕೆ ಬಹಳ ಪ್ರೆಷರ್ 30ಕ್ಕೆ ಬಹಳ ಪ್ರೆಷರ್ 40ಕ್ಕೆ ಕ್ಯಾನ್ಸರ್ ಶುಗರ್ 50ಕ್ಕೆ ಯಾವ ಅಂತ ಬಿಟ್ರು ಡಮಾರ್ ಇರುತ್ತೆ ಹೌದ್ಲ ಹುಡ್ರ ಭಾರಿ ಪಾಸ್ಟ್ ಅದಾರ ಈಗ ಸರ 100 ವರ್ಷ ಹಂತವಾಗಿ ಹಿಂದ ಹಿರಿಯರು ಬದುಕಿದ್ರಿ ಅಂತ ಹೇಳಿದ್ರಿ ಹಾ ಅದಕ್ಕೂ ಒಂದು ಕಾರಣ ಐತ್ರಿ ಹಂಗ ಇಲ್ಲ ನಮ್ಮ ಅಣ್ಣವ್ರು ಕುಂತಾರ ನೋಡ್ರಿ ಹಿಂದ ಹಳೆ ಹಿರಿಯರು ಅಲ್ಲಿ ನಮ್ಮ ಅಜ್ಜಾರ ಅದ ನೋಡ್ರಿ ಇಲ್ಲಿ ಕೈ ಮಾಡ್ತಾರ ನೋಡ್ರಿ ಅಲ್ರಿ ಅವ್ರು ನೋಡಿದ್ರೆ ನಮಗೆ ನಾಚಿಕೆ ಬರ್ತೈತ್ರಿ ಯಾಕ ಅಲ್ರಿ ಅವ್ರಿಗೆಲ್ಲ ನೋಡ್ರಿ ಹೆಂಗದವು ಹೆಂಗದ ಅವ್ರಿಗಲ್ಲ ಶೇಮೌಣಿ ತಗದವ್ರಿ ಬಾ ನೀನು ಅವ್ರಿಗೆಲ್ಲ ಶೇಮೌಣಿ ತಗದವ್ರಿ ನಮ್ಗೆಲ್ಲ ನೋಡ್ರಿ ಅವ್ರು ಬತ್ತಿದ ಬದನೆಕಾಯಿ ಒಟ್ಟು ಬದ್ನಿಕಾಯಿಗವು ನೋಡ್ರಿ ಅಂದ್ರೆ ನೀವು ಅಂತ ತಿಂತೀರಿ ನೀವು ಹಂಗಾಗ್ಯವು ಯಾಕಂದ್ರ ಹಾ. ಇಂದ ನಮ್ಮ ಹಿರಿಯರು ಅಂದ್ರ ನಮ್ಮ ಅಜ್ಜಗ ನಮ್ಮಮ್ಮ ಏನಾರ ಅಡಿಗೆ ಮಾಡಿ ಊಟ ಮಾಡಿಸ್ಬೇಕಂದ್ರ ಏನ್ ಮಾಡ್ತಿದ್ರಿ ಅವಾಗ ಒಳ್ಳಿತ್ತು ಮನ್ಯಾಗ ಒಳ್ಳೆದು ಒಟ್ಟು ಬೀಸು ಕಲ್ಲು ಒಟ್ಟು ಕಲ್ಲಿನೂ ಇದ್ವು ಹಾ ಹಾ ಎಲ್ಲಾ ಪದಾರ್ಥ ಒಳ್ಳಿನೊಳಗ ಹಾಕಿ ರುಬ್ಬಿ ಅಡಿಗೆ ಮಾಡಿ ನಮ್ಮ ಅಜ್ಜಗ ಊಟ ಮಾಡಿಸ್ತಿದ್ಲ ನಮ್ಮಮ್ಮ ಮಾಡಿಸ್ತಿದ್ಲು ಹೌದಲ್ರಿ ಹಾ ಅಂದ್ರ ರುಬ್ಬುವಾಗ ಕಲ್ಲಿನ ಅಂಶ ಚಟ್ಟಿ ಒಳಗ್ ತರ್ತಕೊಂಡು ಆ ಚಟ್ಟಿ ನಮ್ಮ ಅಜ್ಜ ಊಟ ಮಾಡಿ ಕಲ್ಲಿ ಮೇಲೆ ಬದುಕ್ತಿದ್ದವ ಕಲ್ಲು ಇದ್ದಂಗಿದ್ದ ಹಾ 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 ಈಗ ಮನ್ಯಾಗ ನಮ್ಮ ಹೆಣ್ಮಕ್ಳು ಮಾಡಿ ಹಾಕ್ತಾರ್ರಿ ಏನ್ ಮಾಡಿ ಹಾಕ್ತಾರಪ್ಪ ಅಬಾ ಬಾ 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 ನೋಡ್ರಿ ಸರ ಹಾ ಹೇಳ ಯಾರ್ದಾರ ಮದುವೆ ಮಾಡಕತ್ತಿರ್ತಾರ ಮದುಮಕ್ಳಿಗೆ ಬಾಂಡೆ ಸಾಮಾನು ಕೊಟ್ಟಿರ್ತಾರ ಆ ಬಾಂಡೆ ಸಾಮಾನ್ದಾಗ ಮುಂದೆ ಇಟ್ಟಿರ್ತಾರ್ರಿ ಒಂದ್ ರೆಟ್ಟಿನ ಬಾಕ್ಸಿನ್ಯಾಗ ಮದ್ವಿ ಮಾಡ್ಬೇಕಾದ್ರೆ ಬಾಂಡೆ ಸಾಮಾನು ಕೊಡ್ತಾರೆ ಬಾಂಡೆ ಸಾಮಾನು ಮುಂದೆ ಇಟ್ಟಿರ್ತಾರ ಹೌದ್ರಿ. ಏನ್ ಇಟ್ಟಿರ್ತಾರೆ ಇವ
ರೊಟ್ಟಿ ಬಾಕ್ಸ್ನಾಗ ಹಾಕಿಟ್ಟಿರ್ತಾರಂತ ಏನ ಹಾ ಹಾ ಗೊತ್ತಾಯ್ತಲ್ಲ ಅವ್ರಿಗೆ ಗೊತ್ತೈತಿ ಹಾ ಏನಿಲ್ಲ ಸಾಯಂಕಾಲ 6 ಗಂಟೆ ಕರೆಂಟ್ ಬರೋದು ಆಟತಾಡ ನಮ್ಮ ಊರಾಗ ಹಾ ಯಪ್ಪ ರಾತ್ರಿ 10 ಮಟ್ಟ ಇವ್ರು ಹಿಡ್ದವ್ರೆ ಇಲ್ಲ ಯಾಕ ಯಾಕಂದ್ರೆ ಧಾರಾವಾಹಿ ಬಂದಲ್ಲ ಮಿನ್ನ ಧಾರಾವಾಹಿ ನೋಡ್ತಾವ ಇವ್ ತಕೊಂಡ್ ಕಿಸ್ಬಾಯಿ 6 ಗಂಟೆ ರೆಡಿ ಆಗ್ಬೇಕು ಅಡಿಗೆ ಮನ್ಯಾಗ ಯಾಕ ಧಾರಾವಾಹಿ ಒಂದತ್ತವು ಹಾ ಹೌದಲ್ರಿ ಹಾ ಏನಿಲ್ಲ ನಮ್ಮ ಅಕ್ಕ ಮಿಕ್ಸರ್ ಒಳಗೆ ಎಲ್ಲಾ ಪದಾರ್ಥ ಹಾಕಿ ಚುಚ್ಚ ಹಾಕಿ ಪಟ್ಟನ ಬಟನ್ ಹಾಕಿದ್ಲು ಹಾ ಅದು ಮಿಕ್ಸರ್ ಅಂತತಿ ಏನಂತತಿ ನಾ ಸಾಯ್ತೀನಿ ಅಂತದ ಅಂತೈತಿ ಇವ್ರ ಏನಂತಾರ ಸತ್ರ ಸಾವಲೆಕ್ಕ ಹೋಗಿ ಮಾಡಿಸ್ಕೊಂಡ್ ಬರ್ತೀನಿ ಅಂತಾರೆ ಇವ್ರು ಅಂತಾರ ಹಾ. ಯಪ್ರೋ ಅದು ಮಿಕ್ಸಿ ಸೌಂಡ್ ಹೆಂಗಿರ್ತತಿ ಹೆಂಗಿರುತ್ತ ಕಂದಿದ್ದು ಮಾಡಿ ಹಾಕ್ತಾರ ನಮ್ಮವರು ಹಾಡ್ ಹಾಕ್ತಾರ ಯಪ್ರೋ ಅದನ್ನ ತಿಂದ ನಮ್ಮದು ಮುಂಚೆನ ಅದ ಸೌಂಡ್ ಇರ್ತತಿ ತಿಂದ ಪರ್ ಪರ್ ಅಂತೈತಿ ಪರ್ ಹೋಗ್ಬಿಡ್ತಾರ ನೋಡ್ರಿ ಬೇಡ ಒಳ್ಳೆ ಆಹಾರ ಊಟ ಮಾಡ್ರಿ ಅಂತ ಹೇಳ್ತಾ ಹಾ ಇನ್ನ ಹೆತ್ತ ತಾಯಿಗೆ ಮಕ್ಕಳು ಹೆಂಗಿದ್ರಿ ಮುದ್ದ ಹೆಂಗಿದ್ರು ಚಂದಾರಿ ಹುಡುಗರು ಬಾರು ಎತ್ತ ತಾಯಿಗ ಮಕ್ಕಳು ಹೆಂಗಿದ್ರಿ ಹೆಂಗಿದ್ರು ಚಂದಾರಿ ಅಂದ್ರ ಹುಡುಗ ಕೆಂಪುಗರ ಇರ್ಲಿ ಕರ್ರಗರ ಇರ್ಲಿ ದಪ್ಪಗರ ಇರ್ಲಿ ತೆಳ್ಳಗರ ಇರ್ಲಿ ಉದ್ದಕರ ಇರ್ಲಿ ಗಿಡ್ಡಕರ ಇರ್ಲಿ ಮಕ್ಕಳು ಎಂತ ಇದ್ರು ಮುದ್ದಾರಿ ಹೆತ್ತ ತಾಯಿಗೆ ಮಕ್ಕಳು ಹೆಂಗಿದ್ರಿ ಮುದ್ದ ಹೌದು ಒಂದು ಮಗ ಆಡಕ್ ಹೋಗಿ ಬಂದಾಗ ಹೇಳ್ತಾರೆ ಏನ್ ಹೇಳ್ತಾರೆ ಆಡಿ ಬಾಣನ ಕಂದ ಅಂಗಾಲ ತೊಳೆದೇನ 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 ತೆಂಗಿನಕಾಯಿ ತಿಳಿ ನೀರ ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ತೆಂಗಿನಕಾಯಿ ಎಳೆ ನೀರು ತಕ್ಕೊಂಡು ಬಂಗಾರದ ಮೋರಿ ತೊಳೆದೇನ ಬಂಗಾರದ ಮೋರಿ ತೊಳೆದೇನ ಬಂಗಾರದ ಮೋರಿ ಒಂದು ಮಗ ಆಡಕ್ ಬಂದ ತಾಯಿ ಹೇಳ್ತಾಳ ಏನಂತ ಹೇಳ್ತಾರೆ ಯಾವುದೇ ಕಲಬೆರಕೆ ಇಲ್ಲದ ಶುದ್ಧವಾದ ಪವಿತ್ರವಾದ ಎಳ್ನೀರು ತಗೊಂಡು ಮಗನ ಮಾರಿ ತೊಳಿತೀನಿ ಅಂತ ಅವತ್ತು ತಾಯಿ ಅಂದ್ರೆ ಅವತ್ತ ತಾಯಿ ಅಂದ್ರೆ ಇವತ್ತು ಏನಂತಾರಿ ಇವತ್ತು ಬ್ಯಾರೆ ಅಂತಾರ ಇವತ್ತು ಏನಂತಾರಿ ಇತ್ತಾಗಲ್ಲ ನಮ್ಮೂರ್ ಕಡೆ ನೋಡ್ರಿ ಆಡಿ ಬಾಣನ ಕಂದ ಚಾಕ್ಲೇಟ್ ತಂದೇನ ಆಡಿ ಬಾಣನ ಕಂದ ಚಾಕ್ಲೇಟ್ ತಂದೇನ ಆಡಿ ಬಾಣನ ಕಂದ ಕುರ್ಕುರಿ ತಂದೇನ ಆಡಿ ಬಾಣನ ಕಂದ ಕುರ್ಕುರಿ ತಂದೇನ ತಿಂದು ನೀನು ತಿರುಗಾಡು ತಿಂದು ನೀನು ತಿರುಗಾಡು ನನ್ನ ಕಂದ ಕುರ್ಕುರಿ ಚಾಕ್ಲೇಟ್ ಹಂತಿಂತವ್ ತಿಂದು ತಿರುಗಾಡು ನನ್ನ ಕಂದ ನನ್ನ ಸುದ್ದಿಗೆ ಮಾತ್ರ ಅಯ್ಯವ್ವ ಇನ್ನು ಶಾಲೆ ಕಲಿತೀರಿ ಈಗ ಬೇರೆ ಬ್ಯಾಡ ಆಯ್ತೀರಿ ಅಲ್ಲ ಲಗ್ನ ಆಗಿದ್ದು ಏನಂತೀರಿ ನೀವು ಮುಂದೆ ಬೇರೆ ಬ್ಯಾಡ ಅಂತ ನನ್ನ ಸುದ್ದಿಗೆ ಮಾತ್ರ ಬರಬ್ಯಾಡು ನನ್ನ ಸುದ್ದಿಗೆ ಮಾತ್ರ ಬರಬ್ಯಾಡು ನನ್ನ ಸುದ್ದಿಗೆ ಮಾತ್ರ ಬರಬ್ಯಾಡು ಮೂಲ ಜನಪದ ಅಂದ್ರ ಅವಾಗ ಬೀಸುಕಲ ಪದ ಇದ್ವು ಡೊಳ್ಳಿನ ಪದ ಇದ್ವು ಹಂತಿ ಪದ ಇದ್ವು ಗೀಗಿ ಲಾವಣಿ ಪದ ಇದ್ವು ಶೋಭಾನ ಪದ ಇದ್ವು ಜೋಗಳ ಪದ ಇದ್ವು ಇಂಥವೆಲ್ಲ ಮಾಯ ಆಗಿಬಿಟ್ಟವು ಯಾಕೆ ಮಾಯ ಆಗ್ಯಾವ ಅಂದ್ರೆ ನಾವೇನು ಮೂಲ ನಮ್ಮ ಜನಪದ ಕಲೆಯನ್ನು ಕೈ ಬಿಡ್ತೀವಿ ದೇವ್ರು ನಮ್ಮನ್ನು ಕೈ ಬಿಡ್ತಾನೆ ಇದು ತಲೆಗಿರಲಿ ಮೂಲ ಕಲೆ ನಾವು ಎಷ್ಟು ರಕ್ಷಣೆ ಮಾಡ್ತೀವಿ ಎಷ್ಟು ಪ್ರೋತ್ಸಾಹ ಕೊಡ್ತೀವಿ ಅಷ್ಟು ದೇವ್ರು ನಮಗೆ ಮಳೆ ಬೆಳೆ ಎಲ್ಲ ಕೊಡ್ತಾನ ಇಲ್ಲ ಅಂದ್ರೆ ನಮ್ಮ ಹಂಗ ಮಾಡ್ತಾನ ಇದು ಮಾತ್ರ ಶಾಶ್ವತನ ಯಾಕಂದ್ರೆ ದೇವರು ಒಳ್ಳೆಯದಕ್ಕೆ ಮೆಚ್ಚುತ್ತಾನ ಕೆಟ್ಟದಕ್ಕೂ ಒಮ್ಮೆ ಬೆಲೆ ಕೊಡ್ತಾನ ಸಮಯ ಯಾರಿಗೆ ಹೆಂಗ್ ಬರ್ತಾ ಗೊತ್ತಿಲ್ಲ ಮಾಂತೇಶ ಸರ ಸಿಕ್ಕಾಪಟ್ಟಿ ಮಳೆ ಹೊಡೆದು ನೋಡ್ರಿ ಹಳದಾಗ ಹೊಳೆಯಾಗ ಇರ್ಬಿ ತೇಲ್ಕೊತ ಹೋದ್ವು ಅಂದ್ರೆ ಆ ಇರ್ಬಿನ ಮೀನ ತಿಂತಾವು ತಿಂತಾವ್ರಿ ಇಷ್ಟು ಇರ್ಬಿನ ಮೀನ ತಿಂತಾವು ನೋಡ್ರಿ ಅದೇ ಎಲ್ಲ ಮಳೆ ಪೇಳೆ ಎಲ್ಲ ಹೋಗಿ ಹೊಳಿ ಬತ್ತಿತ್ತಂದ್ರೆ ಮೀನ್ ಸಾಯ್ತವು ಆ ಮೀನನ್ನ ಹೊಳ್ಳಿ ಇರಿವಿ ತಿಂತಾವು ಹೌದ್ರಿ ಎಲ್ಲರಿಗೂ ಒಂದೊಂದು ಅವಕಾಶ ಬರ್ತೈತಿ ಮೂಲ ಜನಪದಕ್ಕೆ ನೀವು ಎಷ್ಟು ಬೆಲೆ ಕೊಡ್ತೀರಿ ಅಷ್ಟು ನಿಮಗೆ ಒಳ್ಳೇದಾಕತಿ ಅನ್ನುವಂಥದ್ದನ್ನು ಹೇಳ್ತಾ ಈಗ ಇವತ್ತ ಒಂದು ರೂಪಕ ಈ ರೂಪಕವನ್ನ ತಾವೆಲ್ಲ ನೋಡ್ಬೇಕಾಗಿ ವಿನಂತಿ ಮಾದೇಶ ಈ ಊರಿನ ಗುರು ಹಿರಿಯರು ಸಮಿತಿಯವರು ಬಂದು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿ ಇವತ್ತು ಅಲ್ಲೇ ಮುಗ್ದ ಹೋತು ಬರೋಬ್ಬರಿ 12 ದಾಟೈತೆ ಅಂದ್ರೆ 4ನೇ ತಾರೀಕು ಮುಗ್ದ ಹೋತು ಈಗ 5ನೇ ತಾರೀಕು ಪ್ರಾರಂಭ ಆಯ್ತು 4ನೇ ತಾರೀಕಿನವರೆಗೆ ಒಳ್ಳೆಯ ಕಾರ್ಯಕ್ರಮ ತಾವೆಲ್ಲ ನಡೆಸ್ಬಿಟ್ಟಿರಿ ನೋಡಿರಿ ಮಾಡಿರಿ ಆ ದೇವರು ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ನೆಮ್ಮದಿ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಂಡು
ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಅಂತಿಮಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. 8 ದಿನಗಳ ಕಾಲ ನಿರಂತರವಾಗಿ ನಡೆದುಕೊಂಡು ಬಂದು ಆಧ್ಯಾತ್ಮ ಪ್ರವಚನ ಮುಖಾಂತರ ಮೈಲಾರಲಿಂಗೇಶ್ವರ ಗುಡಿ, ಗೋಪುರ, ಕಳಸಾವಣ, ಶಿವಾರ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಗಣ್ಯಮಾನ್ಯರೇ ಬಂದು ಇವತ್ತಿನ ದಿವಸ ಇವತ್ತಿನವರೆಗೆ ಎಲ್ಲವನ್ನು ನಡೆಸಿಕೊಟ್ಟು ಎಲ್ಲರ ಮನಸ್ಸಿನೊಳಗ ಮೈಲಾರಲಿಂಗೇಶ್ವರ ನೆಲೆಸಿದ್ದಾನೆ. ಮುಂದೆ ಯಾವುದೇ ತರನಾಗಿ ಸಹಿತ ಇದಕ್ಕಿಂತ 10 ಪಟ್ಟು ಶಕ್ತಿ ಮೈಲಾರಲಿಂಗೇಶ್ವರ ಇನ್ನೂ ಊರಲ್ಲಿ ಇರುವಂಥ ದೇವಸ್ಥಾನಗಳನ್ನು ಕಟ್ಟಲು ಶಕ್ತಿ ನೀಡ್ತಾನೆ ಈ ಸಂದರ್ಭ ಅಂತ ಹೇಳ್ತಾ, ಇವತ್ತಿನ ಕಡೆಯ ಸಂದರ್ಭದಲ್ಲಿ ಗದಗ ಜಿಲ್ಲಾ ಅಡವಿ ಸೋಮಪ್ಪರು ನನ್ನ ಆತ್ಮೀಯರು ಸುಮಾರು 20 ವರ್ಷಗಳ ಕಾಲ ಸಂಪರ್ಕದಲ್ಲಿ ಇದ್ದದ್ದು ಈರಣ್ಣ ಅಂಗಡಿಯವರು ಒಂದೇ ಮಾತಿನಲ್ಲಿ ನಿನ್ನೆ ರಾತ್ರಿ ಏನಪ್ಪ ನೀ ಒಮ್ಮಗ ರಾತ್ರಿ 10 ಗಂಟೆಗೆ ಫೋನ್ ಹಚ್ತೀಯಲ್ಲ ಅಂತ ಅಂದಾಗ ನನ್ನ ಜೊತೆ ಬಂದು, ಇಲ್ಲ ನೀ ಹೇಳಿಯಿಂದ ಸಾಕು ನಾ ಬಂದು ಒಂದು ನಮ್ಮ ಸೇವೆ ಸಲ್ಲಿಸಿ ಬರ್ತೀವಿ ಅಂತ ನಮ್ಮ ಕರೆಗೆ ಹೋಗೊಟ್ಟು ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿದ ನನ್ನ ಊರಿನ ಪರವಾಗಿ ಹಾಗೂ ಮೈಲಾರಲಿಂಗೇಶ್ವರ ಸಮಾಜದ ಪರವಾಗಿ ಗುಡಿ ಪರವಾಗಿ ನಾವು ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಇವತ್ತಿನ ದಿವಸ ನಾನು ಅತಿ ಸಂತೋಷ ಅನಿಸ್ತದೆ. ಅಂದ್ರೆ ಏನು ಹೇಳ್ಬೇಕಂದ್ರೆ ಇಂಥ ಭಾಗ್ಯ ನಮ್ಮ ಮುಂದಿನ ಪೀಳಿಗೆ ಸಿಗಲಿ ಅಂತ ಹೇಳಿ ನನಗೆ 50 ವರ್ಷ ಇವತ್ತು ನನ್ನ ಜೊತೆ ಇದ್ದಂಥವ್ರು ಸಹಿತ ನನ್ನ ಅರ್ಧ 40-45 ವರ್ಷ 60 ವರ್ಷ 70 ವರ್ಷ 80 ವರ್ಷ ಸಹಿತ ನನ್ನ ಜೊತೆ ಇದ್ಕೊಂಡು ಕೆಲಸ ಮಾಡ್ಯಾರ. ನನ್ನ ಹುಡುಗರು ಸಹಿತ ಸಮಾಜದ ಕುರುಬೂರು ಸಮಾಜದ ಹುಡುಗರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿ ಸಹಿತ ಅವರಿಗೆ ಒಂದೂವರೆ 2 ತಿಂಗಳು ಸಹಿತ ನಿದ್ದೆ ಸಹಿತ ಮಾಡಿಲ್ಲ. ನಾನು ಎಷ್ಟು ಹೇಳ್ತೀನಿ ಅಂದ್ರೆ ಹಿರಿಯರು ಸಹಿತ ಹೆಂಗೆ ಮಾಡಬೇಕು ಏನು ಮಾಡಬೇಕು ಇವತ್ತಿನ ಸಂದರ್ಭ ಅವರು 2 ದಿವಸ ಶ್ರಮಪಟ್ಟು ಈಗ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಈಗ ನನಗೆ ನೋವು ಅನಿಸ್ತೈತಿ. ಅವರ ಅನುಪಸ್ಥಿತಿ ಒಳಗೆ ಎಲ್ಲರಿಗೂ ಸಹಿತ ನಾನು ತುಂಬ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಇಲ್ಲಿಗೆ ಸಮಾಪ್ತಿಗೊಳಿಸ್ತೀನಿ. ತುಂಬ ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಇವತ್ತಿನ ಸಂದರ್ಭದಲ್ಲಿ ಲಾಸ್ಟ್ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ನವ್ರಿಗೆ ನನಗೆ ತುಂಬ ಶತಮಾನದೊಳಗೆ ಸೆಟ್ಲೈಟ್ ಹೋದಷ್ಟ ಇದು ಹೋಗುತ್ತೆ, ಇಲ್ಲಾರ ಹೋಗಲ್ಲ. ಅದು ಮೈಲಾರಲಿಂಗೇಶ್ವರ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತ ನಾನು ಈ ಸಂದರ್ಭ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಮೈಲಾರಲಿಂಗ. ಎಳಿಕೋಟ್ 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 ಚಾಂಗ್ ಮಲೋ ಚಾಂಗ್ ಮಲೋ ಹೇಳಿಕೋಟೆ